ಖಂಡಿತ ಈ ರೀತಿ ಹೇಳಬಹುದು. ಐಪಿಎಲ್ 2026 ಸೀಸನ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ತಮ್ಮ ಪ್ರಾಬಲ್ಯ ಮೆರೆದಿದೆ. 29ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 54 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ನ್ಯೂ ಚಂಡೀಗಢನ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಏಪ್ರಿಲ್ 19, 2026 ರಂದು ನಡೆದ ರನ್ಮಳೆ ಸುರಿಸಿದ ಪಂದ್ಯವಿದು. ಈ ಮಹತ್ವದ ಗೆಲುವು ಪಂಜಾಬ್ ತಂಡದ ಖಾತೆಗೆ ಪ್ರಮುಖ ಅಂಕಗಳನ್ನು ಸೇರಿಸಿದ್ದಲ್ಲದೆ ಲೀಗ್ ಅಗ್ರಸ್ಥಾನದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿದೆ. ಈ ಗೆಲುವಿಗೆ ಅಡಿಪಾಯ ಹಾಕಿದ್ದು ದಾಖಲೆ ಬರೆದ ಬ್ಯಾಟಿಂಗ್ ಪ್ರದರ್ಶನ. ಅದರಲ್ಲೂ ಒಂದು ಅದ್ಭುತ 182 ರನ್ಗಳ ಜೊತೆಯಾಟ ಪಂದ್ಯದ ಚಿತ್ರಣವನ್ನೇ ಬದಲಿಸಿಬಿಟ್ಟಿತು. ಕಿಂಗ್ಸ್ ತಂಡದ ಸ್ಥಿರ ಪ್ರದರ್ಶನ ಇದುವರೆಗೂ ಟೂರ್ನಿಯಲ್ಲಿ ಸೋಲರಿಯದ ಏಕೈಕ ತಂಡವಾಗಿ ಅವರನ್ನು ಗುರುತಿಸಿದೆ. ಇದು ಅವರ ಪ್ರಬಲ ಪ್ರಶಸ್ತಿ ಆಕಾಂಕ್ಷೆಗಳಿಗೆ ಇನ್ನಷ್ಟು ಬಲ ತುಂಬಿದೆ. ಲಕ್ನೋ ಸೂಪರ್ ಜೈಂಟ್ಸ್ಗೆ ಈ ಫಲಿತಾಂಶ ಸತತ 3ನೇ ಸೋಲನ್ನು ತಂದಿದೆ. ಇದು ಅವರ ಸ್ಥಿರತೆಯ ಕೊರತೆಯನ್ನು ಎತ್ತಿ ಹಿಡಿದಿದೆ. ಲೀಗ್ನ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಅವರ ಪ್ಲೇಆಫ್ ಕನಸುಗಳನ್ನು ಡೋಲಾಯಮಾನ ಸ್ಥಿತಿಗೆ ತಳ್ಳಿದೆ. ಪಂಜಾಬ್ ಕಿಂಗ್ಸ್ ತಂಡ ಈ ಸಾರಿ 20 ಓವರ್ಗಳಲ್ಲಿ 7 ವಿಕೆಟ್ಗೆ 254 ರನ್ ಅನ್ನು ಒಂದು ಭಾರಿ ಮೊತ್ತವನ್ನ ಕಲೆ ಹಾಕಿತ್ತು. ಅವರ ಬ್ಯಾಟಿಂಗ್ ಪ್ರದರ್ಶನ ಅಂತೂ ನಿಜಕ್ಕೂ ಅದ್ಭುತವಾಗಿತ್ತು. ಯುವ ಆರಂಭಿಕ ಆಟಗಾರ ಪ್ರಿಯಾಂಶ ಆರ್ಯ ಅವರ ಪ್ರದರ್ಶನ ಅಂತೂ ಮಾಮೂಲಿಯಾಗಿರಲಿಲ್ಲ. ಕೇವಲ 37 ಬಾಲ್ಗಳಲ್ಲಿ ಸಿಡಿಲಬ್ಬರದ 93 ರನ್ ಸಿಡಿಸಿ ಭರ್ಜರಿ ಬ್ಯಾಟಿಂಗ್ ನಡೆಸಿದ್ರು. ಅವರ ಸ್ಟ್ರೈಕ್ ರೇಟ್ ಬರೋಬ್ಬರಿ 251.35 ಇತ್ತು. ಅವರಿಗೆ ಉತ್ತಮ ಸಾಥ್ ನೀಡಿದ್ದು ಕೂಪರ್ ಕಾನ್ನಾಲಿ. ಇವರು 46 ಬಾಲ್ಗಳಲ್ಲಿ ಅಬ್ಬರದ 87 ರನ್ ಕಲೆ ಹಾಕಿದ್ರು. ಈ ಇಬ್ಬರ ಎರಡನೇ ವಿಕೆಟ್ಗೆ ಬಂದ 182 ರನ್ಗಳ ಜೊತೆಯಾಟ ಇದೆಯಲ್ಲ, ಅದಂತೂ ತುಂಬಾ ವಿಶೇಷವಾಗಿತ್ತು. ಪಂಜಾಬ್ ಕಿಂಗ್ಸ್ ಐಪಿಎಲ್ ಇತಿಹಾಸದಲ್ಲೇ 100ಕ್ಕೂ ಹೆಚ್ಚು ರನ್ ಬಂದಿರೋ ಪಾರ್ಟ್ನರ್ಶಿಪ್ಗಳಲ್ಲಿ ಇದು ರನ್ ರೇಟ್ ಲೆಕ್ಕದಲ್ಲಿ ಎರಡನೇ ಅತಿ ದೊಡ್ಡ ಜೊತೆಯಾಟ ಎನಿಸಿಕೊಂಡಿದೆ. ಗುರಿ ಬೆನ್ನತ್ತಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಈ ಗುರಿ ಬೆನ್ನತ್ತುವುದು ಶುರುವಿನಿಂದಲೇ ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಮಿಚೆಲ್ ಮಾರ್ಷ್ 40 ರನ್, ಆಯುಷ್ ಬದೋನಿ 35 ರನ್ ಮತ್ತು ನಾಯಕ ರಿಷಬ್ ಪಂತ್ ಕೇವಲ 23 ಬಾಲ್ಗಳಲ್ಲಿ 43 ರನ್ ಒಂದಿಷ್ಟು ಪ್ರತಿರೋಧ ಒಡ್ಡಿದ್ರು. ಇವರೆಲ್ಲರ ಒಟ್ಟಾರೆ ಪ್ರಯತ್ನ ಪಂಜಾಬ್ನ ಬೃಹತ್ ಮೊತ್ತಕ್ಕೆ ಸಮವಾಗಲಿಲ್ಲ. ಅಂತಿಮವಾಗಿ ಎಲ್ಎಸ್ಜಿ ತಂಡ 5 ವಿಕೆಟ್ ಕಳೆದುಕೊಂಡು 200 ರನ್ಗಳಿಗೆ ತಮ್ಮ ಇನ್ನಿಂಗ್ಸ್ ಮುಗಿಸಿತು. ಮಣಿಮಾರನ್ ಸಿದ್ಧಾರ್ಥ್ ಮತ್ತು ಪ್ರಿನ್ಸ್ ಯಾದವ್ ಲಕ್ನೋ ಪರ ತಲಾ 2 ವಿಕೆಟ್ ಪಡೆದ್ರು. ಪಂಜಾಬ್ ಕಿಂಗ್ಸ್ನ ಆ ಅಬ್ಬರದ ರನ್ಗಳಿಗೆ ಬ್ರೇಕ್ ಹಾಕೋಕೆ ಅವರಿಗೂ ಆಗಲಿಲ್ಲ. ಈ ಫಲಿತಾಂಶ ಐಪಿಎಲ್ 2026ರ ಪಾಯಿಂಟ್ಸ್ ಟೇಬಲ್ ಮೇಲೆ ದೊಡ್ಡ ಪರಿಣಾಮ ಬೀರಿತು. ಪಂಜಾಬ್ ಕಿಂಗ್ಸ್ ತಂಡ ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ ಆರಾಮಾಗಿ ಅಗ್ರಸ್ಥಾನದಲ್ಲಿದೆ. 6 ಪಂದ್ಯಗಳಿಂದ 11 ಅಂಕಗಳನ್ನ ಕಲೆ ಹಾಕಿದೆ. ಇದರಲ್ಲಿ 5 ಗೆಲುವು ಹಾಗೂ 1 ರದ್ದುಗೊಂಡ ಪಂದ್ಯವೂ ಸೇರಿದೆ. ಅದರ ಜೊತೆಗೆ ಸಂಕಲನ 1.420 ನೆಟ್ ರನ್ ರೇಟ್ ಕೂಡ ಉತ್ತಮವಾಗಿದೆ. ಟೂರ್ನಮೆಂಟ್ನ ಶುರುವಿನಲ್ಲೇ ಅವರ ಸ್ಥಿರ ಪ್ರದರ್ಶನಗಳು ಅವರನ್ನು ಪ್ರಮುಖ ಸ್ಪರ್ಧಿಯನ್ನಾಗಿ ಮಾಡಿವೆ. ಇದಕ್ಕೆ ತದ್ವಿರುದ್ಧವಾಗಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಸಂಕಷ್ಟಗಳು ಮುಂದುವರಿದಿವೆ. ಅವರು ಪಾಯಿಂಟ್ಸ್ ಟೇಬಲ್ನಲ್ಲಿ 8ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. 6 ಪಂದ್ಯಗಳಿಂದ ಕೇವಲ 2 ಗೆಲುವು ಕಂಡಿರುವ ಎಲ್ಎಸ್ಜಿ ಜೊತೆಗೆ -1.173 ನೆಟ್ ರನ್ ರೇಟ್ ಹೊಂದಿದೆ. ಪ್ಲೇಆಫ್ ಸ್ಥಾನಕ್ಕಾಗಿ ಸ್ಪರ್ಧೆಯಲ್ಲಿ ಉಳಿಯಲು ಅವರು ಈಗ ತಮ್ಮ ಅದೃಷ್ಟವನ್ನ ಬದಲಾಯಿಸಬೇಕಾದ ದೊಡ್ಡ ಒತ್ತಡದಲ್ಲಿದ್ದಾರೆ. ಹಿಂದಿನಿಂದಲೂ ಈ ಎರಡೂ ತಂಡಗಳ ನಡುವಿನ ಪೈಪೋಟಿ ತೀವ್ರವಾಗಿದೆ. ಈ ಪಂದ್ಯಕ್ಕೂ ಮೊದಲು ಇವೆರಡೂ ತಂಡಗಳು 6 ಮುಖಾಮುಖಿಗಳಲ್ಲಿ ತಲಾ 3 ಗೆಲುವುಗಳನ್ನು ಪಡೆದಿದ್ದವು. ಈ ಇತ್ತೀಚಿನ ಗೆಲುವು ಈಗ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಮುಖಾಮುಖಿ ದಾಖಲೆಯಲ್ಲಿ 4-3 ಅಂತರದ ಮುನ್ನಡೆ ನೀಡಿದೆ. ಇದು ಲೀಗ್ನಲ್ಲಿ ಅವರ ಬೆಳೆಯುತ್ತಿರುವ ಪೈಪೋಟಿಯನ್ನ ಇನ್ನಷ್ಟು ಹೆಚ್ಚಿಸಿದೆ. ಮಾರ್ಚ್ 28 ರಂದು ಶುರುವಾದ ಐಪಿಎಲ್ 2026 ಸೀಸನ್ ಮೇ 31 ರವರೆಗೆ ನಡೆಯಲಿದೆ. ಈ ಸೀಸನ್ನಲ್ಲಿ 10 ತಂಡಗಳು ಹಾಗೂ 74 ಪಂದ್ಯಗಳಲ್ಲಿ ತೀವ್ರ ಸ್ಪರ್ಧೆ ಮುಂದುವರಿದಿದೆ.